ಸೊ ಬೈದಿನ ಮಾತ ಅಣ್ಣನಕ್ಲೆಗೆ ಅಕ್ಕನಕ್ಲೆಗೆ ಅಮ್ಮನಕ್ಲೆಗೆ ಆಂಟಿನಕ್ಲೆಗೆ ಅಂಕಲ್ನಕ್ಲೆಗೆ ಅಜ್ಜನಕ್ಲೆಗೆ ಅಜ್ಜನಕ್ಲೆಗೆ ದೊಡ್ಡಮ್ಮನಕ್ಲೆಗೆ ಚಿಕ್ಕಮ್ಮನಕ್ಲೆಗೆ ಮಲ್ಲಕ್ಲೆಗೆ ಇಲ್ಲದಕ್ಲೆ ಮಾತಾಡಕ್ಲ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ಯಾನ್ ಬಂದಿದ್ದ ಬಿಗ್ ಬಾಸ್ ಉಲೈ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಪುಲಕ ನಮ್ಮ ಏಪಾಲ್ ಒಂಜಿ ದಿನ ಮಲ್ಪುನಂಚಿನ ದಿನ ಬರ್ಪುಣ ಒಂದು ಅವು ದಿನ ಬೈದಿನ ಪನ್ಪೆ ದ್ಯಾಟ್ ಇಸ್ ಬಿಕಾಸ್ ಆಫ್ ನಮ್ಮ ಅಣ್ಣ ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ಬಾಲಿವುಡ್ ಅಣ್ಣ ಸುನಿಲ್ ಶೆಟ್ಟಿ ಅಣ್ಣ ಥ್ಯಾಂಕ್ ಯು ನಾನು ಜಾಸ್ತಿ ಮಾತಾಡಲ್ಲ ಈ ದಿನ ನನಗೆ ನಾನೇನು ಪ್ರಿಪೇರ್ ಆಗಿಲ್ಲ ನನಗೇನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ ಏನಕ್ಕೆ ಅಂತಂದರೆ ಇದು ಕನ್ಸ ನನ್ಸ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅನುಶ್ರೀ ಫಸ್ಟ್ ಟೈಮ್ ನಾನು ಅಂದರೆ ಸ್ಟೇಜಲ್ಲಿ ಸಿಗ್ತಿರೋದು ಬಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿ ನಡೆಸ್ಕೊಡ್ರಿ ಈ ದಿನ ನನಗೆ ಇನ್ನೂ ನಿನ್ನೆ ನಿದ್ದೆನೇ ಮಾಡಿಲ್ಲ ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂಥ ತಂಡ ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಕೇವಲ ತುಳು ಸಿನಿಮಾ ಆಗದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನಿಲ್ ಶೆಟ್ಟಿ ಅವ್ರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ ನನ್ನ ಪ್ರೊಡ್ಯೂಸರ್ ಮುಖೇನ ಒಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಣ್ಣ ಅವ್ರಿಗೆ ಬರುತ್ತೆ ಕನ್ನಡ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ಒಂದು ಮೀಟಿಂಗಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಣ್ಣನ ಹತ್ರ 5 ನಿಮಿಷ ಇತ್ತು ನಾನು ಹೇಳಿದೆ ಅಣ್ಣ ಹಿಂಗೆ ಮಾಡ್ತಾ ಇದ್ದೀವಿ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದ್ದೀವಿ ನೀವು ಬಂದರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ ಅವ್ರು ಕೇಳಿದ್ರು ನಂದೇನು ಕ್ಯಾರೆಕ್ಟರ್ ಅಂತ ಕೇಳಿದ್ರು ಟೆನ್ಷನ್ ಮಾಡಬೇಡ ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ 5 ನಿಮಿಷದಲ್ಲಿ ಹೇಳೋದು ಮುಖ್ಯ ಅಲ್ಲ ತುಂಬ ಜನ ಹೇಳ್ತಾರೆ ಅದನ್ನು ಹೇಳಿ ಸಿನಿಮಾದಲ್ಲಿ 5 ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು ಅದು ಬಿಟ್ಟು ಪ್ರಮೋಷನ್ಗೆ ಇವತ್ತು ಬಂದು ಇವಾಗ ಹೇಳಿದ್ರು ನೀನು ತುಂಬ ಎಫರ್ಟ್ ಆಗ್ತಾ ಇದ್ದೀರಾ 13 ತಾರೀಕಿಗೂ ನಾನು ರಿಲೀಸಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ನಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಇನ್ನೊಂದು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ ತುಳು ಹಾಗೂ ಕನ್ನಡ ಭಾಷೆಯ ಮೇಲೆ ಇರುವಂಥ ಪ್ರೀತಿಗೋಸ್ಕರ 5 ದಿನ ಕೆಲಸ ಮಾಡಿದ್ದಾರೆ ಆದರೆ ಹೆಮ್ಮೆ ಅಂತ ಹೇಳ್ತೀನಿ ಒಂದೇ ₹1 ಇಸ್ಕೊಂಡಿಲ್ಲ ಅವರು ಅಂತ ಒಂದು ದೊಡ್ಡ ಕಲಾವಿದ ಆ್ಯಂಡ್ ಅಣ್ಣ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಒಂದು ಮಾತು ಹೇಳ್ತೀನಿ ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ ಅದು ರಾತ್ರಿ 12 ಗಂಟೆ ಆಗಿರಲಿ ಯಾವುದೇ ಟೈಮ್ ಆಗಿರಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿರಲಿ ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಗೊತ್ತಿದೆ ಅಲ್ವಾ ನೀವು ಹೇಳ್ತೀರೋ ಒಂದ್ಸಲ ನೀವು ಹೋಗಿ ಅವ್ರು ಬರಲಿ ಅಂತ ಇವಾಗ ಎಲ್ಲರೂ ಒಂದು ಸ್ವಲ್ಪ ಸೌಂಡ್ ಮಾಡಬೇಕು ನನಗೋಸ್ಕರ ಆಯಿತಾ ನೀವು ಸೌಂಡ್ ಮಾಡಿದ್ರೆ ಅಣ್ಣನಿಗೋಸ್ಕರ ಬಂದಿದ್ದೀರಾ ಹೌದು 14ಕ್ಕೆ ಸಿನಿಮಾನು ನೋಡ್ತೀರಾ ಅಂತ ಓಕೆ 3 to 1 ಅಂದಾಗ ಫುಲ್ ಸೌಂಡ್ ಬರ್ಬೇಕೀಗ ಓಕೆ ರೆಡಿ ಆಕ್ಚುಲಿ ಅಣ್ಣ ಅಂತ ಹೇಳ್ಸೋಣ ಎಲ್ಲರಿಗೂ ಎಲ್ಲರಿಗೂ ಪ್ರೀತಿಯಿಂದ ಅಣ್ಣ ಅಂತಾನೆ ಫೇಮಸ್ ಅಲ್ಲ ಎಲ್ಲ ನಾವು 3 to 1 ಅಂತೀವಿ ನೀವೆಲ್ಲರೂ ಅಣ್ಣ ಅನ್ಬೇಕು ಏನನ್ಬೇಕು ಎಲ್ಲ ರೆಡಿ 3 2 1 ಇನ್ನೊಂದ್ಸಲಿ 3 2 1 3 2 1 3 2 1 ನೋಡಿದ್ರಾ ಅಣ್ಣ ಅನ್ನೋ ಪವರ್ ಹೇಗಿದೆ ರೂಪೇಶ್ ಶೆಟ್ಟಿ ಅವರೇ ಇವಾಗ ಎಲ್ಲ ಕಡೆ ಶೆಟ್ಟಿಗಳದೇ ಹವಾ ಓಕೆನಾ ರಕ್ಷಿತ್ ಶೆಟ್ಟಿ ರಾಜ್ಬಿ ಶೆಟ್ಟಿ ರಿಷಬ್ ಶೆಟ್ಟಿ ರೂಪೇಶ್ ಶೆಟ್ಟಿ ಅದ್ವಿತಿ ಶೆಟ್ಟಿ ಆದ್ರೆ ಈ ಎಲ್ಲ ಶೆಟ್ಟಿಗಳಿಗೆ ಓಜಿ ಶೆಟ್ಟಿ that is ಸುನಿಲ್ ಶೆಟ್ಟಿ ಅಂಡ್ ಅದ್ರ ಜೊತೆಗೆ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಅಶ್ವಥ್ ನಾರಾಯಣ್ ಸರ್ ಟಕ್ಕಂತ ಕರೆದಾಗ ಬಂದಿದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಗುರು ಅಣ್ಣನಿಗೆ ಥ್ಯಾಂಕ್ಸೇ ಹೇಳಲ್ಲ ಬಿಕಾಸ್ ಅವ್ರು ನಮ್ಮ ತಂಡ ನಮ್ಮ ಓನ್ ಬ್ರದರ್ ಥರ ಆ್ಯಂಡ್ ಪ್ರೊಡ್ಯೂಸರ್ಸ್ ನಾನು ಇಷ್ಟು ಖರ್ಚು ಮಾಡಿಸ್ತಾ ಇದ್ದೀನಿ ಮಾಡು ಅಂತ ಅವರು ದುಡ್ಡು ಹಾಕ್ತಾನೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೀಡಿಯಾದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇನ್ನು ಅಣ್ಣ ಬರಬೇಕು ಕರಿಯೋಣ ಹಂಗಂದ್ರೆ ಸೊ ರೆಡಿನಾ ಎಲ್ಲರೂ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಷ್ಟು ದೂರ ಮುಂಬೈಯಿಂದ ಬಂದಿದ್ದಾರೆ ಒಂದು ಕೌಂಟ್ ಡೌನ್ ಕೊಡೋಣ ಸುನೀಲ್ ಸರ್ಗೆ ರೆಡಿ